ತಿಂಗಳಾಗೋದೇನ ನಮ್ಮನೆ ಬೀನ್ಸುವ ಯಾವುದೇ ಕಡೆ ಹೋಗ್ಬಾರ್ದು. ಎಷ್ಟು ದಿನ ಆಯ್ತು ನೀವೆಲ್ಲ ತಿಂದ ಬಾಯೆಲ್ಲ ಸತ್ತ ಬಿದ್ದೋಗ್ಯದು. ಇವತ್ತಾರು ಎಂತಾರು ಮಾಡ್ಬೇಕು ಅಂತ ಇದ್ದೆ, ಗೌಡಿಂದ ತಿನ್ನಕ್ಕಾಗಲ್ಲ. ಎಂತ ನಮ್ಮನೆ ಬೀನ್ಸು ಪ್ಲಾಟಿಗೆ ಹೋಗ್ತದ ಎಂತದೇನ. ಏನ ಇವತ್ ಪುಸ್ತಕ ಎಲ್ಲ ತೆಗ್ದಂಗದಲ್ಲ? ಇಲ್ರಿ ಅಪ್ಪಾಜಿ, ದಿನ ಬರ್ಕೋತಾ ಇದ್ದೆ. ಎಂತ ಬರ್ಕೊತ ಇದೆಯಾ ಎಂತ ದಿನ? ನಾನಂತ ಒಂದ್ ದಿನ ಕಾಣ್ಲ ನೋಡು, ಇವತ್ತೇ ನೋಡಿದ್ದು. ಇಲ್ರಿ ಅಪ್ಪಾಜಿ, ಬರ್ಕೋತಾ ಇದ್ದೆ. ಇವತ್ತು ಬರ್ಕೊಳ್ಳೋದಾದ ಬರ್ಕೋತೀನಿ. ಆತಾಯ್ತು, ಇನ್ನಾರು ಸಮ ಅಭ್ಯಾಸ ಮಾಡಾತ. ಅಪ್ಪಾಜಿ ಆತು. ಸುಶೀಲಾ, ಏ ಸುಶೀಲಾ, ಅಡ್ಗೆ ಮನೆಗೆ ತಿನ್ಕೊಂಡ್ರಿ. ಆತಾತು, ಎಂತಿಲ್ಲ ಸಿಟ್ರಗುಡಿ ಕಡೆ ಹೋಗೋ ತಿಳ್ಕೊಳ್ಳೆ. ಮತ್ತೆಂತಾರು ಕೆಲಸ ಬೇಕಲ್ಲ, ಮನೆ ಕಡೆ ಎಂತಾರು ಕೆಲಸ ಮಾಡಿದ್ರೆ ನಿಮ್ಗೆ ಆಗಲ್ಲ. 3 ಹೊತ್ತು ಸಿಟ್ರಂಗಡಿ ಎಂತ ಇಟ್ಟಾರೋ ಎಂತೇನಪ್ಪ. ಆತಾತು, ಬನ್ನಿ. ಬತ್ತಾ ಕಾಫಿ ಪುಡಿ ಖಾಲಿ ಆಗಿದೆ, ತಗೋ ಬನ್ನಿ. ಇವತ್ತಾರು ಪ್ಲಾಟ ಕಡೆ ಹೋಗ್ತೀರಂತ ನೋಡಿದ್ರೆ ಇವತ್ತು ಹೋಗಂಗ್ ಕಾಣಲ್ಲ. ಇವತ್ತು ಎಂತಾರು ಮಾಡೋದು ಆತು. ಅಲ್ಲ, ಮೊನ್ನೆ ಮಾತ್ರ ತಗೊಬಂದಿನೇನೆ ಕಾಫಿ ಪುಡಿ. ಅದು ಎಂತ ಮಾಡ್ತೀಯ ಅಂತ ಏನೋ ಮಾಡ್ಬಿಟ್ಟಿ. ಹೌದ್ ನೋಡಿ, ನಾ ಮಾತ್ರ ಕುಡಿಯೋಣ ಕಾಫಿ, ಮತ್ತಾರು ಕುಡಿತಾರ? ದಿನಕ್ಕೆ 10 ಸರಿ ಕುಡಿಯೋದು, ಮತ್ ಕಾಫಿ ಪುಡಿ ಎಲ್ಲೋದಂತ ಕೇಳಿದ್ರೆ ನಾ ಎಂತ ಮಾಡೋದು? ಆಟ ಮಾಡ್ಬಿಟ್ಟಿ, ತಗೋಬಿಟ್ಟಿನಿ. ಸರಿ ಮಾಡ್ಬೇಡ ನೀನೀಗ. ತಮ್ಮನಿ, ಅಪ್ಪಾಜಿ ಸೆಟ್ರಗುಡಿ ಕಡೆ ಹೋಗ್ಬೇಕಾರೆ ಓದ್ಕೊಟ್ಟಿದ್ರ ಬಿಸ್ಲ ಗಾಡಕ್ಕೆಲ್ಲ ಹೋಗ್ಬೇಡತ. ಆತ್ರಿ ಅಪ್ಪಾಜಿ, ಎಲ್ಲೂ ಹೋಗಲ್ಲ. ಏನ್ರ ಮತ್ ಎಂತ ಆಟ ಮಾಡ್ಬಿಟ್ಟಿ? ಅಲ್ಲ ಗೊತ್ತಾ, ಕಾಫಿ ಪುಡಿ ಹೇಳಿದ್ನಲ್ಲ, ಅದನ್ನ ತಗೋ ಬನ್ನಿ. ಹಂಗೆ ಸಕ್ಕರೆನೂ ಖಾಲಿ ಆಗ್ಯದ ಮರ. ಸಖಿ ಅಂತ ಹೇಳ್ಕೊಂಡ ಅದು ಲಿಂಬು ಸರ್ಬತ್ತು ಅದು ಇದು ಮಾಡ್ಕೊಡ್ದ. ಈ ಸತಿ ಲಗುನ್ ಖಾಲಿ ಆಗ್ಯದ ನೋಡಿ. ಗೊತ್ತಾ, 1 ಕೆಜಿ ಸಕ್ಕರೆ ತಗೋ ಬನ್ನಿ ಆತಾ. ಆತಲ್ಲ, ಮತ್ತೆಂತ ತೆಗಿಬರೋದು ಆತು, ತಗೋಬತ್ತೀನಿ ಬಿಡ. ಹಂಗೆ ಸೌಚಂಡಿ ಹತ್ರ ಪಂಚಾಯತಿ ಮಾಡ್ತಾ ಕುತ್ಕೊಂಡ್ಬಿಡ್ಬೇಡ ಆತಾ. ಮನೆ ಕಡೆ ಕೆಲಸ ಇರೋದ, ಒಂದ್ ಸ್ವಲ್ಪ ಲಗುನ್ ಬನ್ನಿ. ಹೌದ್ ನೋಡ, ಇಡೀ ದಿನ ಅಲ್ಲೇ ಕುತ್ಕೊಡ್ತೀನಿ. ಏನ್ ತಲೆ ಹಿಡಿದಂಗ್ ಮಾತಾಡ್ತಾಳೆ ಎಂತ ದಿನ. ಅಮ್ಮ, ನಂಗೆ ಪ್ರೊಜೆಕ್ಟ್ ಮಾಡಕ್ಕೆ ಪೇಪರ್ ಖಾಲಿಯಾಗಿ ಇಟ್ಕೊಳ್ಳಿ. ಕೇಳಿ ಅಲ್ಲಿ, ಮೊನ್ನೆಯಿಂದನೇ ಹೇಳ್ತಾ ಇದ್ದಾನೆ. ಎಂತದ ಪ್ರೊಜೆಕ್ಟ್ ಮಾಡ್ಕೊಬರಕ್ ಕೊಟ್ಟಿಯಾರಂತೆ, ಅದಕ್ಕೇನ ಪೇಪರ್ ಖಾಲಿ ಆಗಿದಂತೆ ನೋಡಿ, ತಗೋಬರ್ಬೇಕಂತೆ. ಎಂತದ ತಮ್ಮಣಿ ಅದು? ಎಂತ ಪೇಪರು? ಅಪ್ಪಾಜಿ, ನೀವು ಹೋಸತಿ ತಂದು ಕೊಟ್ಟಿದ್ರಲ್ಲ, ಓದಿ ಪೇಪರೇ, ಪ್ಲೇನ್ ಪೇಪರ್ ಹೌದು, ಸಿಗ್ತದಲ್ಲ. ಒಂದ್ ಬಂಡಲೆ ತಗೊಬಂದು ಕೊಟ್ಟಿದ್ರಲ್ಲ ಅಪ್ಪಾಜಿ, ಓದಿ ಪೇಪರ್. ಈ ಸತಿನೂ ಬೇಕು. ಅಲ್ಲ ಕಣೆ ತಮ್ಮಣಿ, ಹೋಸತಿಯ ಒಂದ್ ಪೂರ ಸೆಟ್ಟೆ ತಗೊಬಂದು ಕೊಟ್ಟಿದ್ದೆ. ಗಳಗ್ಲೆ ಅಂಗಡಿ ಹೋಗಕ್ ಆಗಲ್ಲ ಅಂತ ಹೇಳ್ಕೊಂಡ. ಅಲ್ಲ, ಅದು ಒಂದ್ ಸೆಟ್ಟಾಗೆ ನನ್ನ ಅಂದಾಜ 4 ವರ್ಷ ಮಾಡ್ಬೋದಾಗಿತ್ತು. ಏನ ಅಷ್ಟೆಲ್ಲ ಪೇಪರ್ ಇರ್ತದೆ. ಅಲ್ಲ, ಎಂತ ಮಾಡ್ದೆ ಅಂತ? ನಾ ಎಂತ ಮಾಡ್ಲ, ಪೂರಾ ಪ್ರೊಜೆಕ್ಟ್ ಮಾಡ್ತಿದ್ದಿಲ್ಲ, ಖಾಲಿ ಆದ ಅಪ್ಪಾಜಿ. ನೀ ಕೇಳ್ತಾ ಅದೇ ಪೇಪರ್ ಏನು ತಮ್ಮನಿ? ಹೌದ್ ಕಣ, ಹೋಸತಿ ನಿಮ್ಮ ಅಪ್ಪಾಜಿ ಅಷ್ಟು ದೊಡ್ಡ ಒಂದ್ ಪೂರ ಸೆಟ್ಟೆ ತಗೊಂಡು ಕೊಟ್ಟಿದ್ರ. ಗಳಿಗೆ ಹೋಗಕ್ ಆಗಲ್ಲ ಅಂತ ಹೇಳ್ಕೊಂಡು. ಅಲ್ಲ, ಎಂತ ತಿಂದು ಮುಗಿಸ್ತೀಯ ಏನಂತ? ಎಂತದಿಲ್ಲ, ಚಿತ್ರ ಬಿಡಿಸಿದ್ದ ಒಗಲ್ಸಿದ್ದ. ಪ್ರೊಜೆಕ್ಟ್ ಮಾತ್ರ ಬರ್ಲಿ ಅಂತ ಮಾಡ್ಕೊಂಡ್ಯಾ? ಇಲ್ಲಪ್ಪ, ಚಿತ್ರ ಬಿಡಿಸಿದ್ದ, ಮುದ್ದೆ ಕಟ್ಟಿದ್ದ, ಒಗಲ್ಸಿದ್ದ. ದುಡ್ಡಂತ ಮರದಿಂದ ಉದುರ್ತಾವ? ಬರೀ ಇಂಥದೇ ಆಗೋಯ್ತು ನೋಡಿ ಒಂದು. ಎಷ್ಟಂತ ದುಡ್ಡು ಹಾಕದು? ಹೋಸತಿ ತಂದು ಕೊಟ್ಟಿದ್ದೆ ಒಂದ್ 4 ವರ್ಷನೇನೋ ಮಾಡ್ತೇನೆ ಅಂತ ಅನ್ಕೊಂಡ್ರೆ 1 ವರ್ಷಕ್ಕೆ ಮುಗಿಸ್ ಹಾಳು ಮಾಡಾಗಿದೆ. ಇವತ್ ಭತ್ತ ತಗೋಬತ್ತೀನಿ, ಒಂದ್ 2-3 ವರ್ಷನೇನೋ ಮಾಡ್ಬೇಕು ನೋಡ. ಹೌದ್ರಿ ಅಪ್ಪಾಜಿ, ಎಂತ ಹಾಳು ಮಾಡಲ್ಲ, ತಗೋ ಬಂದ್ ಕೊಡಿ. ಸರಿ ಆತು. ಸಕ್ಕರೆ ಕಾಫಿ ಪುಡಿ ಮತ್ತೆಂತ ಬಿಡ್ಲ ಅಲ್ಲ.
ಮತ್ತೆ ಎಂಥದ್ದು ಬ್ಯಾಡ ಅಂತ ಕಾಣ್ತದೆ. ನಿನ್ನ ಎಂತ ನೆನಪು ಮಾಡ್ಕೊಳ್ತೀಯ ಮನೇಲಿ ಇವರು ಪ್ಯಾಟಿ ರಜೆ ತರಿಸ್ಬೇಕು ಅಂತ. ಎಂತ ಆಗೋದು ಏನೇನ ಇತ್ತೀಚೆಗಂತೂ ಎಂಥದ್ದು ನೆನಪಿರಲಿಲ್ಲ. ಹಾ ನೆನಪಾತು ಎಣ್ಣೆ ಪ್ಯಾಕೆಟ್ ತಗೋಬರಕ್ಕೆ ಹೇಳ್ಬೇಕಂತ ಇದ್ದೆ. ಈ ಮಕ್ಕಳು ಮನೇಲಿರೋದಲ್ವ ಎಂತಾರು ಮಾಡ್ಕೊಡೋಣ ಅಂತ ಕೇಳ್ತಾ ಇರ್ತಾರೆ. ಎಂತಾರು ಮಾಡ್ಕೊಡೋಣ ಅಂದ್ರೆ ಒಂದ್ ಸ್ವಲ್ಪನೂ ಎಣ್ಣೆ ಇಲ್ಲ. ಒಂದು ಎಣ್ಣೆ ಪ್ಯಾಕೆಟ್ ಅನ್ನು ತಗೋಬರಕ್ಕೆ ಹೇಳ್ಬೇಕು. ಅಲ್ಲ ಗಂಡಸಿನ ಹತ್ರ ಹೇಳಿದ್ರೆ ಬರ್ಸ್ಕೊಂಡು ಬಂದಂಗೆ ಮಾಡೋದು. ಎಂತ ಮಾಡೋದು ಹೇಳಿ ನೋಡ್ತೀನಿ ಅತ್ತಾಗೆ. ರಿಯಾ ಏನ್ರಿ ಈ ಗಂಡಸನ್ನು ಬೈತದ ಎಂತದೇನ ಏನ್ರಿ ಇಲ್ಲ ನೋಡಿ. ನಿಂದೇನ್ ಮುಗಿಯೋದಿಲ್ವ ಏನಂತ ಹೋಗು ಒಂದ್ ಚೀಟಿ ನಗರ ಮಾಡ್ಕೊಂಡು ಕೊಟ್ಟು ಮಾರತಿ. ಅಲ್ಲ ಹಂಗಲ್ಲ ಕಣ್ರಿ, ಮನೇಲಿ ಎಣ್ಣೆ ಖಾಲಿ ಆಗಿದೆ. ನಾನು ಮೊನ್ನೆನೇ ಹೇಳ್ಬೇಕಂತ ಇದ್ದೆ. ಎಂತಕ ನೆನಪು ಬರಲ್ಲ. ನಮ್ಮ ಮಕ್ಕಳೆಲ್ಲ ಮನೇಲಿ ಇರ್ತಾರಲ್ಲ, ಒಟ್ಟು ಎಂತಾರು ಮಾಡ್ಕೊಡೋಣ ತಿಂಡಿ ಅಂದ್ರೆ ಒಂದ್ ಸ್ವಲ್ಪನೂ ಎಣ್ಣೆ ಇಲ್ಲ ಕಣ್ರಿ. ಒಂದ್ ಪ್ಯಾಕೆಟ್ ಎಣ್ಣೆ ತಗೋಬನ್ನಿ ಆತಾ. ಅಲ್ಲ ಕಡೆ ಸುಶೀಲಾ, ಎಣ್ಣೆ ತರಕ್ ಹೋದ್ರೆ ಒಂದು 150 ರೂಪಾಯಿ ಆದ್ರೂ ಬೇಕು. 1 ಕೆಜಿ ಎಣ್ಣೆ ಪ್ಯಾಕೆಟಿಗೆ ಗನ್ನ ತರಕ್ ಹೋದ್ರೆ 150-120 ರೂಪಾಯಿ ಬೇಕು ಕಡೆ. ನನ್ನ ಹತ್ರ ದುಡ್ಡಿಗೆ ಮರ್ಗತಿಯ ಇದ್ರಿಗೂ ಕನ್ನಡದಿಂದ ಪೇಪರ್ ತಗೋಬರಕ್ ಹೇಳೋನೀಗ. ಅದು ಒಂದ್ ಸೆಟ್ ತರಕ್ ಹೋದ್ರೆ ಅದಕ್ಕೂ ಸುಮಾರು ಬೇಕು. ಅಲ್ಲ ಮಾರ್ರ, ಎಣ್ಣೆ ಅಂತದ್ದು ಉಪಯೋಗ ದೊಡ್ಡವರು ಮಾಡಕ್ಕಾಗದ? ತಿಂಡಿ ಮಾಡಕ್ಕಿಲ್ಲ ಅಂದ್ರೆ ಅಡ್ಗೆ ಮಾಡಕ್ಕೂ ಬೇಕು. ತಗೋಬನ್ನಿ. ಸಾಮಾನು ಪಟ್ಟಿ ಇರೋದಲ್ಲ, ಆ ಪಟ್ಟಿ ಮೇಲೆ ಹೊಚ್ಕೊಂಡ ತಗೋಬನ್ನಿ. ಹೋದ್ಸತಿನ ಹಂಗೆ ಮಾಡಿದ್ದೆ ಆತು. ಬರೀ ಪಟ್ಟಿ ಮೇಲೆ ಹಚ್ಚೋದೇ ಆತ್ ಕಣೆ. 1 ರೂಪಾಯಿ ಹಿಂಗಂತ ಸೆಟ್ರು ಕೊಡ್ಲಾಗುತ್ತಾ? ಈ ಸತಿಯಲ್ಲಿ ಹೆಂಗಾಗಿ ಕೊಡ್ಬೇಕು. ಈ ಸತಿ ಎಂತಾರು ದುಡ್ಡು ಸಿಕ್ಕಿದ್ರೆ ಕೊಡಕ್ಕಾಗತ್ ಬಿಡಿ. ಮಳೆಗಾಲಕ್ಕೂ ಅದು ಇದು ಎಂತಾರು ತಗೋಬಂದು ಉಚ್ಕೋಬೇಕಲ್ಲ. ಹೋದ್ಮೇಲೆ ಸಾಲ ಎಲ್ಲ ಒಂದ್ಸತಿ ಚುಪ್ಪ ಮಾಡ್ಕೊಂಡೆ ಸಾಮಾನು ಒಂದ್ ಸ್ವಲ್ಪ ತಗೋಬಂದಿಟ್ರೆ ಆತು. ಇವತ್ತು ಒಂದ್ ಪ್ಯಾಕೆಟ್ ಎಣ್ಣೆ ತಗೋಬಂದು ನೀವು ಅದೇ ಪಟ್ಟಿ ಮೇಲೆ ಹಚ್ಕೊಂಡ ಆಮೇಲೆ ನೋಡಿದ್ರೆ ಆತು. ಎಂತ ಮಾಡೋದು, ಸಾಲ ಆತದಂತ ಹೇಳ್ಕೊಂಡ ಹೊಟ್ಟೆಗೆ ತಿಂಡಿ ಇರಕ್ಕಾಗದ? ಮೀನ್ ತಿಂಡಿ ಎಷ್ಟು ಆತು ಗೊತ್ತಾ? ನೀವು ಇವತ್ತಾದ್ರೂ ಪ್ಯಾಟಿ ಹೋಗ್ತೀರಿ ಅಂತ ಮಾಡ್ಕೊಂಡಿದ್ದೆ. ನನ್ನ ಅಂದಾಜು ಒಂದು ತಿಂಗಳು ಹೋದ ಏನೇನ ಬಾಯಿಯೆಲ್ಲ ಪೂರಾ ಸಾಪಾಗಿದ್ದು ಹೋಗ್ಯದೆ. ಮತ್ ನೀವು ಬೈಯಕ್ಕೆ ಬರ್ತೀರ ಅಂತ ಹೇಳ್ಕೊಂಡ ಎಂತ ಹೇಳಕ್ ಹೋಗಲ್ಲ ನಾನು. ಹೋಗ್ಲಿ ಬಿಡಿ, ಯಾವತ್ತಾದ್ರೂ ಹೋದ್ರ ತಗೋಬಂದ್ರ ಆತು. ಇವತ್ತು ಆ ಎಣ್ಣೆ ಪ್ಯಾಕೆಟ್ ಅಂತ ತಗೋಬಂದನಾರ. ಆತು ತಗೋಬತ್ತೀನಿ ಬಿಡ. ಮತ್ ಒಂದ್ ತಗೋಬಂದ 2-3 ಬಂದ್ಬಿಟ್ಟಿರ ಎಣ್ಣೆ ಪ್ಯಾಕೆಟ್. ಹಂಗೆ ಕಾಫಿ ಪುಡಿ ಹೇಳಿದ್ನಲ್ಲ, ಕಾಫಿ ಪುಡಿ ಒಂದು ತಗೋಬನ್ನಿ. ಹಂಗೆ ಸಕ್ಕರೆ 1 ಕೆಜಿ ತಗೋಬನ್ನಿ ಆತ. ಹಂಗೆ ತಮಿಳಿದಂತ ಪೇಪರ್, ಆ ಪೇಪರ್ ಅಂತ ತಗೋಬನ್ನಿ. ಸರಿ ಆತ್ ಕಣೆ. ಲಗುನ್ ಬನ್ನಿ. ಆತು. ಓಯ್ ಏನ್ ಮಾಡ್ತಾ ಇದ್ದೀರಿ? ಎಂತ ನಿಮ್ಮಲ್ಲಿ ಹಿಂಗೇನಾ? ನಿಮ್ಮನೆ ಗುಣಿಸಿದ್ರ ಅಂಗಡಿಗೆ ಹೋಗ್ತೀನಂದ್ರ ಹಿಂಗೆ ನಿಮ್ಗೆ ಒಂದೊಂದು ಸಾಮಾನು ನೆನ್ಪಾಗದ? ನಮ್ಮಲ್ಲಿ ಹಿಂಗೆ ಮಾರ ಅವ್ರು ಬೈತಾ ಇರ್ತಾರೆ, ನಾವು ಒಂದೊಂದು ನೆನಪು ಹೇಳ್ತಾ ಇರೋದು. ಮತ್ತೆ ನಿಮ್ಮಲ್ಲಿ ಹೆಂಗೆ ಅಂತ ಹೇಳ್ಕೊಂಡ ನಂಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಆತಾ. ಹಂಗೆ ವಿಡಿಯೋ ಜಾಸ್ತಿ ಮಂದಿಗೆ ಶೇರ್ ಮಾಡಿ ಆತಾ. ವಿಡಿಯೋ ಮಾಡಿ ಅಂತೀರಪ್ಪ. ದಿನ ವಿಡಿಯೋ ಮಾಡಿದ್ರೆ ನಾನು ನೋಡಿದ್ಲ ನೀವು. ಎಲ್ಲರಿಗೂ ಶೇರ್ ಮಾಡಿ, ರಾಶಿ ಬರ್ಬೇಕು ವ್ಯೂಸ್ ಆತ. ಜಾಸ್ತಿ ಮಂದಿಗೆ ಶೇರ್ ಆಗಿ ವ್ಯೂಸ್ ಬಂದ್ರೆ ನಂಗೂ ಮಾಡಕ್ ಒಂಥರ ಖುಷಿ ಆಗೋದು. ಇಲ್ಲಾಂದ್ರೆ ಮಾಡಕ್ಕೆ ಮನ್ಸು ಬರಲ್ಲ ಅಂತೀನಿ. ನೋಡಿ ಈ ವಿಡಿಯೋ ಎಷ್ಟು ವ್ಯೂಸ್ ಬರ್ತದಂತ ನೋಡೋಣ ಆತಾ. ಹಂಗೆ ಹೊಸದಾಗಿ ನಮ್ಮ ಚಾನಲ್ ಏನಾದ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಚಾನಲಲ್ಲಿ ರಾಶಿ ವಿಡಿಯೋ ಇರೋದು, ಎಲ್ಲ ವಿಡಿಯೋನು ಒಂದ್ಸತಿ ನೋಡ್ಕೊ ಬನ್ನಿ ಆತಾ. ಸಿಗೋಣ ಮಾರ್ರ ಮುಂದಿನ ವಿಡಿಯೋ ಬೇಕಾತ. ಬರ್ತೀನಿ.